100% job. ಯಾಕೆ ಇವತ್ತೇ ಬಿಟ್ಕೊಳ್ಳೋದು ಜಾಸ್ತಿ CSP ಒಪ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಏನು ಮಾಡೋಂಗಿಲ್ಲ. ಅವರ ಡಿಟೆಕ್ಟಿವ್ ಹಿರೇಮಠ ಅವರ ಆಫೀಸ್ನಲ್ಲಿ ಯಾರನ್ನಾದ್ರೂ ಹಿಡೀರಿ. CSP ವಿಟ್ನೆಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಏನೇನು ಕಲೆಕ್ಟ್ ಮಾಡ್ತಾರೆ ಅದರದೆಲ್ಲ ಒಂದೊಂದು ಕಾಪೀಸ್ಗಳನ್ನ ನನಗೆ ಕೊಡಿ. ಆ ಇನ್ಫಾರ್ಮೇಶನ್ಗಳ ಆಧಾರದ ಮೇಲೆ CSP ವಿಟ್ನೆಸ್ಗಳನ್ನ ಹಿಡಿದಿರೋದು. ಆ ಕಾಪೀಸ್ಗಳನ್ನು ನಾವು ಮೊದಲೇ ತಗೊಂಡು ವಿಟ್ನೆಸ್ಗಳನ್ನ ಮುಂಚೆನೆ ಪ್ರಿಪೇರ್ ಮಾಡೋಣ. ಮೊದಲು ವೆಂಕಟಾಚಲಯ್ಯನವರ ಕ್ರಾಸ್ ಎಕ್ಸಾಮಿನೇಷನ್ ಆಗಲಿ. CSP ಅವರು ಅವ್ರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾರೋ ಅದಕ್ಕೆಲ್ಲ ನಾನು ಉತ್ತರ ಹುಡುಕ್ತೀನಿ. ವೆಂಕಟಾಚಲಯ್ಯನವ್ರ ಮೂಲಕ CSPಗೆ ನಿಮ್ಮ ವಿರುದ್ಧ ಏನೂ ಸಿಕ್ಕಬಾರ್ದು, ಹಾಗೆ ನೋಡ್ಕೊಳ್ತೀನಿ. ವೆಂಕಟಾಚಲಯ್ಯನವ್ರ ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ ಬುಲೆಟ್ ಸೋಮನ್ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕಾಗುತ್ತೆ. ಬುಲೆಟ್ ಸೋಮನ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾರೋ ಅದನ್ನೆಲ್ಲ ಡಿಟೆಕ್ಟಿವ್ ಹಿರೇಮಠ ಆಫೀಸಿಂದ ತಂದು ಕೊಡ್ಬೇಕು. ನಾವು ಅವನನ್ನ ಟ್ರೈನ್ ಅಪ್ ಮಾಡ್ತೀವಿ. ನೋ ಮಿಸ್ಟರ್ ದುರ್ಗೋಚಿ, ಬುಲೆಟ್ ಸೋಮನ್ಗೆ ಧೈರ್ಯ ಜಾಸ್ತಿ, ಆದರೆ ಬುದ್ಧಿ ಕಡಿಮೆ. CSP ಅವರು ನಾವೆಷ್ಟೇ ಟ್ರೈನಿಂಗ್ ಕೊಟ್ಟರು ಬುಲೆಟ್ ಸೋಮನ್ನ ವಿಟ್ನೆಸ್ ಬಾಕ್ಸ್ನಲ್ಲಿ ಹಿಡಿದಾಕ್ತಾರೆ. ಅವನೇ ಕೊಲೆ ಮಾಡಿರೋದ್ರಿಂದ CSP ಅವರು ಎಲ್ಲ ವಿವರಗಳನ್ನ ಅವರಿಂದ ಬಯಲು ಮಾಡಿಬಿಡ್ತಾರೆ. ಐ ಥಿಂಕ್ ಇಟ್ಸ್ ಎ ವೆರಿ ಬಿಗ್ ರಿಸ್ಕ್. ಮತ್ತೆ ಬುಲೆಟ್ ಸಮ ಓಡಬೇಕು. ಆ ಬುಲೆಟ್ ಸೋಮ ಭೋಜ ಇಬ್ಬರು ನಾಳೆನೇ ಡಿಸಪಿಯರ್ ಮಾಡಬೇಡಿ. ಕ್ರಾಸ್ ಎಕ್ಸಾಮಿನೇಷನ್ಗೆ ಅವರು ಎಲ್ಲೂ ಸಿಕ್ಕಾಕೋಬಾರ್ದು. ಊರಿಗೆ ಬಿಟ್ಟು ಹೋಗ್ಬೇಕು ಅಂತ. ಇನ್ನು 2 ತಿಂಗಳು ಅವರು ಎಲ್ಲೂ ಕಾಣಿಸ್ಕೋಬಾರ್ದು. ಮಿಶ್ರಾ ಅವರನ್ನ ಸಾಕ್ಷಿ ಪಟ್ಟಿಯಿಂದ ಬಿಟ್ಟುಬಿಡ್ತೀವಿ ಅಂತ ದಯಾಶಂಕರ್ ಪಾಟೀಲ್ ಕೈಗೆ ಹೇಳಿಸಿ. ಅದಕ್ಕೆ CSP ಆಗಲಿ ಕೋರ್ಟ್ ಆಗಲಿ ಅಬ್ಜೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ದುರ್ಗೋಜಿ ಅವರಿಗೆ ಟ್ರೈನಿಂಗ್ ಕೊಡೋಣ ಬಿಡಿ. ಆಗ್ಲೇ ಹೇಳದ್ನಲ್ಲ, ತುಂಬಾ ಇಂಟೆಲಿಜೆಂಟ್ ಇವರು ಅಂತ. ಇದನ್ನೆಲ್ಲ ಮಾಡೋದಕ್ಕೆ ನನಗೆ 1 ವಾರ ಆದರೂ ಟೈಮ್ ಬೇಕು. ವೆಂಕಟಾಚಲಯ್ಯನವರಿಗೆ ಹುಷಾರಿಲ್ಲ ಅಂತ ಹೇಳಿ ನಿಮ್ಮ ಲಾಯರ್ಗೆ ಅಡ್ಜರ್ನ್ಮೆಂಟ್ ತಗೊಳಕ್ಕೆ ಹೇಳಿ. ಅಷ್ಟಾದ್ರೆ ನೀವು 100% ಬಚಾವ್. ನನ್ನ ಟೆನ್ಷನ್ ಎಲ್ಲ ಮಾಯ ಹೋಯ್ತು. ಕರಮ್ಚಂದ್ರ ಹೇಳ್ತೀಯ ಜೀನಿಯಸ್? ಈಗ ನನಗೆ ಡ್ರಿಂಕ್ ಹಾಕೊಡಿ ಸರ್. ಇನ್ನು 50 ಲಕ್ಷ ಇಕ್ಕೇಳಿ.